ಹೇ, ಏನೋ ನೀನು ಅಧಿಕ ಪ್ರಸಂಗ? ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು? ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ. ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಎಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದ. ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಆದರೆ ನಮ್ಮನೇಲಿ ಇಂಥ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಅವಳೆ. ಅವಳು ಅಂದ್ರೆ ಯಾರು ಮಯೂರಿ? ಇಚ್ಛಾಧಾರಿ ನಾಗಿಣಿ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಹೇಳಿ ಅಜ್ಜಿ, ಹೇಳಿ ಅತ್ತೆ, ಯಾಕಿಬ್ರು ಸುಮ್ಮನೆ ನಿಂತಿದ್ದೀರಾ? ನೀವು ಸುಳ್ಳು ಹೇಳ್ತಿದ್ದೀರಾ ತಾನೇ? ನೀನು ಹೇಳೋಕೆ ಹೊರಟಿರೋದಾದ್ರೂ ಏನು, ಅದನ್ನ ಹೇಳು ಫಸ್ಟು. ಕರಣ್, ವಿಚಾರ ನಾವು ಅಂದ್ಕೊಂಡಷ್ಟು ಸಿಂಪಲ್ ಆಗಿಲ್ಲ ಕಣೋ. ಈ ಮನೇಲಿ ಯಾವಾಗಲೂ ಯಾರಿಂದಾನೋ ಹಾವುಗಳಿಗೆ ತೊಂದರೆ ಆಗಿದೆ. ತೊಂದರೆ ಅಂದರೆ ಅದು ಅಂತಿಂತ ತೊಂದರೆನೂ ಅಲ್ಲ, ನಾಗಗಳು ಸಾವಾಗಿದೆ ಅಂತ ಅನ್ನಿಸ್ತಾ ಇದೆ. ಏ ಮಯೂರಿ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿನಗೆ? ಯಾವುದೋ ಚಂದ ಮಾಮ ಕಥೆ ಹೇಳ್ತಾ ಇದೆಯಾ? ಇದು ಚಂದ ಮಾಮನ ಕತೆ ಅಲ್ಲ ಕರಣ್, ಇದೇ ಸತ್ಯ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಸತ್ಯ. ಈ ಮನೆಯವರಿಂದ ಹಾವುಗಳಿಗೆ ತೊಂದರೆ ಆಗಿರೋದೇ ಸತ್ಯ. ಅಜ್ಜಿ ಅತ್ತೆ ಮುಖದಲ್ಲಿರೋ ಮೌನನೇ ಎಲ್ಲ ಹೇಳ್ತಿದೆ, ಕೇಳು. ಮಯೂರಿ, ಬಾಯಿ ಮುಚ್ಚು. ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ನೋಡು, ನೀನು ಹೇಳ್ತಿರೋ ಥರ ಈ ಮನೇಲಿ ಏನು ನಡೆದಿಲ್ಲ. ಇಲ್ದಿರೋದನ್ನೆಲ್ಲ ಹೇಳಿ ಮನೇಲಿರೋರನ್ನ ಗಾಬರಿ ಪಡಿಸ್ಬೇಡ. ನಾನು ಇಲ್ದೇ ಇರೋದೆಲ್ಲ ಹೇಳ್ತಾ ಇಲ್ಲ ಅಜ್ಜಿ. ಹೌದು ಅಮೃತ, ನಾವೀಗ ಕಠೋರ ಆಗಲೇಬೇಕು. ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಸರಿಯಲ್ಲ. ನೀನೇ ಯೋಚನೆ ಮಾಡು. ಅವತ್ತು ಆ ದುಷ್ಟರೆಲ್ಲ ಸೇರ್ಕೊಂಡು ನನ್ನನ್ನು ಎಷ್ಟು ಹೀನಾಯವಾಗಿ ಕೊಂದು ಹಾಕಿದ್ರು ಅಂತ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಕೂತ್ಕೊಳ್ಳಿ. ಹೀಗೇಗಿದ್ದೀರಾ? ಪರವಾಗಿಲ್ವಾ? ಇರಿ, ನೀರು ತಗೊಂಡು ಬರ್ತೀನಿ. ಅಮೃತ ಅವರೇ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಹೇಳಿದ್ನಲ್ಲ, ಬರೀ ಕನಸಷ್ಟೇ ಅಂತ. ಅಲ್ಲ, ನಾನು ಸತ್ಯ ಹೋಗಿದ್ದೀನಿ ಅನ್ನೋಷ್ಟು ಗಾಬರಿ ಆಗಿದ್ದೀರಾ ನೀವು? ಸಾಯು ಮಾತು ಬೇಡ ಅಂತ ಹೇಳಿದೆ ತಾನೆ? ಓಕೆ ಓಕೆ ಓಕೆ, ಕೂಲ್. ಅದಕ್ಕೆ ಯಾಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಮೃತ ಅವರೇ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಾನೇನು ಗಾಬರಿ ಆಗಿಲ್ಲ. ಮತ್ತೆ ಕಣ್ಣಲ್ಲಿ ನೀರಿದೆ, ಹಾಗಾದ್ರೆ ಹತ್ತಿರೋ ಹಾಗಿದೆ? ಇಲ್ವಲ್ಲ, ಹಾಗೇನಿಲ್ಲ. ಅಬ್ಬಾ,
ನೀವು ನಮ್ಮಮ್ಮ ಸೇಮ್ ಟು ಸೇಮ್ ಕಣ್ರಿ. ಯಾವಾಗ ಯಾವ್ದು ಗಾಬರಿ ಆಗ್ತೀರಾ ಅಂತಾನೆ ಗೊತ್ತಾಗಲ್ಲ. ನೋಡಿ, ನನಗೇನೂ ಆಗಿಲ್ಲ. ಒಳ್ಳೆ ಗುಂಡ್ಕಲ್ಲಿದ್ದಾಗಿದ್ದೀನಿ. ಸರಿ ಸರಿ, ಆದರೆ ನೀವು ನನಗೊಂದು ಮಾತು ಕೊಡಬೇಕು. ಕರ್ಣ, ಮಯೂರಿ ಹೇಳಿದಷ್ಟು ನಿಜ ಕಣು. ಅದಕ್ಕೋಸ್ಕರನೇ ಈ ಮನೆಯಲ್ಲಿ ಪೂಜೆ ಪುನಸ್ಕಾರ ಅಂತ ಮಾಡ್ತಿರೋದು. ನಾಗಹತ್ತಿ ದೋಷ ಸುಮ್ಮನೆನಾ ಹೇಳು? ಅದನ್ನು ಪರಿಹಾರ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೋಸ್ಕರನೇ ಭೈರವ್ ಬಾಬನ್ ಕರೆಸಿ ಮಹಾನ್ ಪೂಜೆನ ಮಾಡಿಸ್ತಾನೆ ಬಂದೆ. ಅವರೆಲ್ಲ ಅಂದಿದ್ದಿದ್ರೆ ಈ ಮನೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಊಹಿಸ್ಕೊಳಕ್ಕಾದ್ರೂ ಆಗುತ್ತಾ ಹೇಳು? ಅಜ್ಜಿ, ಕೇಳೋಕೆ ಎಲ್ಲ ಬೇರೆ ಯಾವುದೋ ಲೋಕದ ಕಟ್ಟು ಕಥೆ ಥರ ಅನಿಸ್ತಾ ಇದೆ. ಈ ಮನೇಲಿ ಇಷ್ಟೊಂದೆಲ್ಲ ನಡೀತಿದೆ ಅಂತ ಗೊತ್ತಾಗಿ ಆಶ್ಚರ್ಯ ಆಗ್ತಿದೆ. ಯಾಕ್ತೀನಿ ಸುಸ್ತಾದವ್ರ ಥರ ಕಾಣ್ತಾ ಇದ್ರಿ? ರಾತ್ರಿ ನಿದ್ದೆ ಮಾಡಲಿಲ್ವಾ? ಅತ್ತೆ, ಏನು ಮಾಡ್ತಾ ಇದ್ದೀರಾ? ನೀವು ನನಗೆ ಕೈ ಮುಗಿಬಾರ್ದು. ಅಮೃತ, ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಬಂದ್ರೆ ನೀನು ಅವನ್ನ ಉಳಿಸ್ಕೋತೀಯ ಅಲ್ವಮ್ಮ? ಈ ಕ್ಷಣ ನಿನ್ನ ಅಂತ್ಯ ಖಚಿತ. ನಂತಾವ್ ಬಂದ್ರೆ ನಾನೇನು ಸೀರೆ ಕಟ್ಕೊಳ್ಳ ಕೊಡ್ಲ ಆಕಿಗೆ? ಹೆಣ್ಣಿ ಕೊಡ್ಲ ಅಂದ್ರೆ ಹೆಣ್ಣಿ ನಮ್ಮಂಗೆ ಕೊಡಕ್ ಹೋಗ್ತಿಲ್ಲ. ರಾಧಾ ತಂಗಿ, ದತ್ತ ಲಕ್ಕಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ನಮ್ ದತ್ತನ ಹೆಂಡತಿ ಪ್ರತಿಮಾ ಅಂತ. ತುಂಬಾ ಲಕ್ಷಣವಾಗಿದ್ದಾರೆ ಅತ್ತಿಗೆ ನಿಮ್ಮ ಸೊಸೆ. ನನ್ ಸೊಸೆ ಅಲ್ವಾ? ಇವರು ಗೀತಾ ನನ್ನ ಸೊಸೆ, ನಾಗಭೂಷಣರ ಮಗಳು. ಆದರೆ ನಾಗಭೂಷಣ ಅವ್ರಿಗೂ ಇವಳಿಗೂ ಹೋಲಿಕೆನೇ ಇಲ್ವಲ್ಲಪ್ಪ. ಹೈವೇಲಿ ಒಂದು ಕೊಲೆ ಆಗಿದೆ ಅಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತೆ ಸೀರಿಯಲ್ ಪ್ರೊಡ್ಯೂಸರು. ಸಾವಿತ್ರಿ ಸಂಸಾರ, ಕನಕಾಂಬರಿ, ತಾಳಿ ಕಟ್ಟಿದವನು ಮುಂತಾದ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದ ನಿರ್ಮಾಪಕ ಸಿದ್ಧಾರ್ಥ್ ಅವರ ಮೇಲೆ ನಿನ್ನೆ ರಾತ್ರಿ ಗುಂಡೇಟಿನ ದಾಳಿಯಾಗಿದ್ದು, ಸಿದ್ಧಾರ್ಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವತ್ತು ಆರೋಪಿ ನಂದಿನಿಯರನ್ನ ಸೆಷನ್ ಕೋರ್ಟ್ಗೆ ಹಾಜರುಪಡಿಸಲಾಗುವುದು ಅಂತ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಜಯ್ ಹೇಳಿಕೆ ನೀಡಿದ್ದಾರೆ. ನಂದಿನಿಯವ್ರ ಪಿಸ್ತೂಲಿಂದಾನೇ ಬುಲೆಟ್ ಫೈರ್ ಆಗಿರೋದು. ಅವ್ರ ಕೈ ಮತ್ತೆ ಬಟ್ಟೆ ಮೇಲೆ ಸಿದ್ಧಾರ್ಥ್ ಅವ್ರ ದೇಹದ ರಕ್ತ ಮೆತ್ಕೊಂಡಿರೋದು. ಅವಾನಿ ಮನು ಎಲ್ಲಿ? ನೋಡ್ತೀನಿ ಇರು. ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ಅಲ್ಲ? ಎನಿವೆ, ಐ ಆಮ್ ಗೋಯಿಂಗ್ ವಿತ್ ಆದಿತ್ಯ. ಒಂದು ನಿಮಿಷ ಬರ್ತೀನಿ. ಅಯ್ಯೋ ಮಾವ, ಮಾವ ಇದು ಮಾವ, ಇದನ್ ಕಟ್ಟದೆ ಹಂಗೆ ಹೊಂಟೋಗ್ಬಿಟ್ರಲ್ಲ. ಇದು ಒಂದನ್ ಕಟ್ಟಿದ್ರೆ ಪೂಜೆ ಪೂರ್ತಿ ಮುಗ್ದೋಗ್ತಿತ್ತಲ್ಲ.
ನಾನು ಏನು ಮಾಡಲಿ?